ಅತಿ ಹೆಚ್ಚು ಪಶ್ಚಿಮ ಘಟ್ಟ ಇರುವುದೇ ಕರ್ನಾಟಕದಲ್ಲಿ. ಈ ಹಿಂದೆ ಮಡಿಕೇರಿಯಲ್ಲಿ 2018ರಲ್ಲಿ ಆದ ದುರಂತದಿಂದ ನಾವು ಪಾಠ ಕಲಿಬೇಕಿತ್ತು, ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ನಾವು ಎಚ್ಚರ ಆಗಲಿಲ್ಲ. ಆಗೇನು ಟೆಂಪರರಿ ಆಗಿ ಅಂತ ಭೂ ಪರಿವರ್ತನೆಯಲ್ಲಿ ನಾವು ಪ್ರಕ್ರಿಯೆಯನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದರು. ಈಗ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಮಡಿಕೇರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡು ಭಾಗ ಎಲ್ಲ ಕೂಡ ಪಶ್ಚಿಮ ಘಟ್ಟದಿರುವಂಥದ್ದು. ಬೆಟ್ಟದ ಮೇಲ್ಗಡೆ, ಕಾಡಿನ ಒಳಗಿನ ಮೂಲವೇ ಅದು ಬಹಳ ಇರೋಂಥದ್ದು. ಬೆಟ್ಟದ ಮೇಲ್ಗಡೆ ಹೋಗಿ ನಾವು ಯಾವುದೋ ಒಂದು ಚಿಂತನಾರ್ಹದಿಂದ ಈ ಯೋಜನೆ ಮಾಡ್ಬೋದು, ಆ ಯೋಜನೆ ಮಾಡ್ಬೋದು, ಅಲ್ಲೇ ಬೆಟ್ಟಗಳ ಒಳಗಿನ ಗ್ರಾನೈಟ್ ಸಿಗ್ತದೆ ಅಂತ ಗಣಿಗಾರಿಕೆ ಮಾಡ್ಬೋದು ಅಂತೇಳಿ ಈ ಎಲ್ಲ ಪ್ರಕ್ರಿಯೆಗಳಿಗೆ ತಡೆ ಆದರೆ, ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಲಪ್ರಯೋಗವಾಗಿ ಕೆಲವು ಕಡೆ ಮಾಡುವಾಗ ಆ ರಸ್ತೆ ಬದಿಯ ಮಣ್ಣನ್ನು ಲಂಬ ಕೋನದಲ್ಲಿಟ್ಟರೆ ಈ ದುರಂತಗಳಿಗೆ ಶಿರೂರು ದುರಂತಕ್ಕೆ ಇದೇ ಕಾರಣ. ಇಂಥ ಎಷ್ಟೋ ದುರಂತಗಳು ರಾಷ್ಟ್ರೀಯ ಹೆದ್ದಾರಿ ಆಗುವಂಥದ್ದಿದೆ. ಮತ್ತು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನದ ಒಳಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವಾಗ ಅಲ್ಲಿಯ ವನ್ಯಜೀವಿಗಳಿಗೆ ಎಷ್ಟು ತೊಂದರೆ ಆಗ್ತದೆ, ಅಲ್ಲಿಯ ನದಿ ಮೂಲಗಳು ಹೊರತೆಗಳಿಗೆ ಎಷ್ಟು ಸಮಸ್ಯೆ ಆಗ್ತದೆ. ಒಂದು ನದಿ ಮೂಲದ ಹೊರತೆಗಳಿಗೆ ಸಮಸ್ಯೆ ಆದರೆ ಅದು ನೇರವಾಗಿ ಹೇಮಾವತಿಯ, ನೇತ್ರಾವತಿಯ, ಕಾವೇರಿಯ, ಅಘನಾಶಿನಿಯ, ಪಶ್ಚಿಮ ಘಟ್ಟದ ಎಲ್ಲ ನದಿಗಳು ಹುಟ್ಟುವಂಥ ಪ್ರದೇಶ. ಆದ ಕಾರಣ ಆ ಸೆನ್ಸಿಟಿವ್ ಏರಿಯಾದಲ್ಲಿ ಸಣ್ಣ ಒಂದು ಕಾಮಗಾರಿ ಮಾಡಿದರೂ ಅದು ದುಷ್ಪರಿಣಾಮ ಬೀರೋದು ಬಹಳ ದೊಡ್ಡದಾಗಿ ಪರಿಣಾಮ ಬೀರ್ತದೆ. ಅದಕ್ಕೆ ಮುಂದೆ ಯಾವುದೇ ಯೋಜನೆಗಳು ಮಾಡುವಾಗ ಪಶ್ಚಿಮ ಘಟ್ಟದ ಧಾರಣಾ ಶಕ್ತಿಯನ್ನು ಅಳೆದು ಇದಕ್ಕೆ ಸಾಮರ್ಥ್ಯ ಉಂಟಾ, ಶಕ್ತಿ ಸಾಮರ್ಥ್ಯ ಇದೆಯೋ, ಸಾಧಕ ಬಾಧಕವೋ, ಅಥವಾ ಮುಂದೆ ಏನು ಇನ್ನೂ ದುರಂತ ಆಗ್ಬೋದು ಅಂತ ಒಂದು ಮುಂದಾಲೋಚನೆ ಅಥವಾ ಒಂದು ತಜ್ಞರ ಕಮಿಟಿ ಮಾಡಿ, ಹಿಂದೆಲ್ಲ ಸರ್ಕಾರ ಯಾವುದೇ ಒಂದು ಪರಿಸರದಲ್ಲಿ ಯೋಜನೆ ಮಾಡುವಾಗ ಒಂದು ತಜ್ಞರ ಕಮಿಟಿ ಅಂತ ಉಂಟು. ಆ ತಜ್ಞರ ಕಮಿಟಿಯಲ್ಲಿ ಅವರ ತೀರ್ಮಾನಗಳನ್ನು ಕೇಳಿ, ಅವರ ಅನುಭವಗಳನ್ನು ಕೇಳಿ ಮಾಡೋದ್ರಲ್ಲಿತ್ತು. ಇದು ಯಾವುದು ಮಾಡಿದ ಈಗ ತಜ್ಞರು, ಇಂಜಿನಿಯರ್ ಎಲ್ಲ ಒಬ್ಬರೇ ಆಗಿರುವಾಗ ಈ ದುರಂತಗಳಿಗೆ ಇಂಥ ಕಾರಣಗಳು ಒಂದೊಂದೇ ಅವಕಾಶ ಮೂಡಿಬರುವುದು.